ನಮಸ್ಕಾರ ಪ್ರೀತಿಯ ಕನ್ನಡಿಗರ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಬೆಳಿಗ್ಗೆ ಎದ್ದ ತಕ್ಷಣ ರಾಜ್ಯದಲ್ಲಿ ಏನಾಗಿದೆ ಅನ್ನೋದನ್ನ ತಿಳಿದುಕೋಬೇಕು ಅಲ್ವಾ? ಅದಕ್ಕಾಗಿಯೇ ಇಂದಿನ 10 ಪ್ರಮುಖ ಸುದ್ದಿಗಳನ್ನ ತುಂಬಾ ಚುಟುಕಾಗಿ ಮತ್ತು ಸರಳವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮತ್ತು ಕೊನೆಯಲ್ಲಿ ನಿಮ್ಮ ಇಡೀ ದಿನಕ್ಕೆ ಒಂದು ಒಳ್ಳೆಯ ಶಕ್ತಿ ನೀಡುವಂತಹ ಇಂದಿನ ಸ್ಫೂರ್ತಿದಾಯಕ ಮಾತು ಕೂಡ ಇದೆ. ಮಿಸ್ ಮಾಡದೆ ನೋಡಿ. ಹಾಗಾದ್ರೆ ತಡ ಮಾಡೋದು ಇನ್ಯಾತಕ್ಕೆ? ಪ್ರಾರಂಭ ಮಾಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಮೊದಲನೆಯದಾಗಿ, ಹನೂರು ಶೂಟೌಟ್ ಪ್ರಕರಣ ವಿಧಾನಸಭೆಯಲ್ಲೂ ಕೂಡ ಭಾರಿ ಸದ್ದನ್ನ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಅರಣ್ಯ ಪ್ರದೇಶದಲ್ಲಿ ಆಗಸ್ಟ್ 15ರಂದು ನಡೆದಂತಹ ಒಂದು ಗುಂಡಿನ ದಾಳಿಯಲ್ಲಿ 3 ಮೃತಪಟ್ಟ ಪ್ರಕರಣ ಈಗ ರಾಜ್ಯ ರಾಜಕೀಯದಲ್ಲೂ ಕೂಡ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅರಣ್ಯ ಸಿಬ್ಬಂದಿಯಿಂದ 3 ಹತ್ಯೆಯಾಗಿದೆ ಎನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಸರ್ಕಾರ ಅರಣ್ಯ ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಪ್ರತಿದಾಳಿಯನ್ನ ನಡೆಸಿದ್ದಾರೆ ಎಂದು ಹೇಳಿದೆ. ಇನ್ನು ಘಟನೆಯ ಸಂಪೂರ್ಣ ಸತ್ಯ ಹೊರಬರುವುದಕ್ಕೆ ತನಿಖೆಗೆ ಆದೇಶವನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಈ ಪ್ರಕರಣದ ಮುಂದಿನ ತನಿಖೆ ಮೇಲೆ ಇದೀಗ ಎಲ್ಲರ ಗಮನ ಇದೆ. ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಕಾವೇರಿ ನೀರು ವಿಚಾರದಲ್ಲಿ ಮತ್ತೆ ಕರ್ನಾಟಕಕ್ಕೆ ದೊಡ್ಡ ಬೆಳವಣಿಗೆ. ಕರ್ನಾಟಕ ಮತ್ತು ತಮಿಳುನಾಡಿನ ನಡುವಿನ ಕಾವೇರಿ ನೀರು ಹಂಚಿಕೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಆಗಸ್ಟ್ 17ರಂದು ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರದ ಕುರಿತು ವಿಚಾರಣೆ ನಡೆದಿದ್ದು, ನೀರು ಬಿಡುಗಡೆಗೆ ಸಂಬಂಧಿಸಿದ ನಿರ್ದೇಶನಗಳ ಪಾಲನೆ ಕುರಿತು ಮಹತ್ವದ ಬೆಳವಣಿಗೆ ನಡೆದಿದೆ. ಒಂದೆಡೆ ರಾಜ್ಯದ ರೈತರ ನೀರಿನ ಅವಶ್ಯಕತೆ, ಮತ್ತೊಂದೆಡೆ ತಮಿಳುನಾಡಿನ ನೀರಿನ ಬೇಡಿಕೆ. ಹೀಗಾಗಿ ಕಾವೇರಿ ವಿಚಾರದ ಮುಂದಿನ ಕಾನೂನು ಮತ್ತು ರಾಜಕೀಯ ಬೆಳವಣಿಗೆಗಳು ಕರ್ನಾಟಕಕ್ಕೆ ಬಹಳ ಪ್ರಮುಖವಾಗಿವೆ. ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಬೆಂಗಳೂರಿನ ಜನರೇ ಗಮನಿಸಿ, ನಾಳೆ ನಿಮ್ಮ ಏರಿಯಾದಲ್ಲಿ ಕರೆಂಟ್ ಇರದೇ ಇರಬಹುದು. ಕೆಪಿಟಿಸಿಎಲ್ ನಿರ್ವಹಣಾ ಕಾಮಗಾರಿಗಳ ಹಿನ್ನೆಲೆಯಲ್ಲಿ ಆಗಸ್ಟ್ 18 ಮತ್ತು 19ರಂದು ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಯಲಹಂಕ, ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಹಲವು ಪ್ರದೇಶಗಳ ಹೆಸರುಗಳನ್ನ ಬೆಸ್ಕಾಂ ಸಂಬಂಧಿತ ಮಾಹಿತಿಯಲ್ಲಿ ನೀಡಲಾಗಿದೆ. ಹೀಗಾಗಿ ನಿಮ್ಮ ಏರಿಯಾ ಈ ಪಟ್ಟಿಯಲ್ಲಿ ಇದೆಯಾ ಅನ್ನೋದನ್ನ ಒಂದು ಸಲ ಪರಿಶೀಲನೆ ಮಾಡ್ಕೊಳ್ಳಿ. ವಿದ್ಯುತ್ ಅವಲಂಬಿತ ಕೆಲಸಗಳಿದ್ರೆ ದಯವಿಟ್ಟು ಮುಂಚಿತವಾಗಿ ನೀವು ಮುಗಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇಲ್ಲ ಅಂದ್ರೆ ವಿದ್ಯುತ್ ಸಮಸ್ಯೆಯನ್ನ ನೀವು ಎದುರಿಸಬೇಕಾಗುತ್ತೆ. ಇನ್ನು ಮುಂದಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಕರ್ನಾಟಕ ಸರ್ಕಾರಿ ಶಾಲೆಗಳಲ್ಲಿ 15,000 ಶಿಕ್ಷಕರ ನೇಮಕಾತಿ. ರಾಜ್ಯದ ಸರ್ಕಾರಿ ಶಾಲೆಗಳಿಗೆ ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಶಿಕ್ಷಣ ಇಲಾಖೆ ಅಧಿಸೂಚನೆಯನ್ನ ಹೊರಡಿಸಿದೆ. ಪ್ರಾಥಮಿಕ ಪ್ರೌಢಶಾಲೆ, ಕಂಪ್ಯೂಟರ್ ಮತ್ತು ದೈಹಿಕ ಶಿಕ್ಷಣ ಸೇರಿದಂತೆ ವಿವಿಧ ಹುದ್ದೆಗಳು ಈ ಒಂದು ನೇಮಕಾತಿಯಲ್ಲಿ ಒಳಗೊಂಡಿವೆ. ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ಇದು ಬಹಳ ಮಹತ್ವದ ಅವಕಾಶ ಆಗಬಹುದು. ಅರ್ಜಿ ಸಲ್ಲಿಸುವ ದಿನಾಂಕ, ಅರ್ಹತೆ ಮತ್ತು ಪರೀಕ್ಷೆಯ ವಿವರಗಳನ್ನ ಅಭ್ಯರ್ಥಿಗಳು ಅಧಿಕೃತ ಅಧಿಸೂಚನೆಯಲ್ಲಿಯೇ ಪರಿಶೀಲಿಸಬೇಕು. ಬಹಳ ಒಳ್ಳೆಯ ಅವಕಾಶ. ಸರ್ಕಾರಿ ಉದ್ಯೋಗ ಬೇಕು ಅಂತ ಆ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಯಾರ್ಯಾರು ವೆಯ್ಟ್ ಮಾಡ್ತಾ ಇರ್ತೀರಾ, ದಯವಿಟ್ಟು ಅಪ್ಲೈ ಮಾಡಿ. ಇನ್ನು ಬೆಂಗಳೂರಿನಲ್ಲಿ AI ಯೂನಿವರ್ಸಿಟಿ ಬರಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿಶೇಷ ವಿಶ್ವವಿದ್ಯಾಲಯ ಸ್ಥಾಪಿಸುವ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರದ ಸಚಿವ ಪ್ರಿಯಾಂಕ ಖರ್ಗೆ ಮಾಹಿತಿ ನೀಡಿದ್ದಾರೆ. ಯುವಜನರ ಕೌಶಲ್ಯಾಭಿವೃದ್ಧಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಉದ್ದೇಶದಿಂದ AI ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ AI ಕ್ಷೇತ್ರದಲ್ಲಿ ಉದ್ಯೋಗ ಮತ್ತು ಶಿಕ್ಷಣದ ಅವಕಾಶಗಳು ಹೇಗೆ ಬದಲಾಗುತ್ತವೆ ಅನ್ನೋದನ್ನ ಗಮನಿಸಬೇಕು. ಇನ್ನು ಮತ್ತೊಂದು ಸುದ್ದಿಯ ಕಡೆ ಹೋಗೋದಾದ್ರೆ, ಬೆಂಗಳೂರು ವಿಜಯಪುರ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಯಶವಂತಪುರ ವಿಜಯಪುರ ನಡುವೆ ಸಂಚರಿಸುವ ವಿಶೇಷ ರೈಲು ಸೇವೆಯನ್ನ ಇನ್ನೂ 2 ತಿಂಗಳು ವಿಸ್ತರಿಸಲಾಗಿದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಪ್ರಯಾಣಿಕರಿಗೆ ಬೆಂಗಳೂರು ಸಂಪರ್ಕಿಸೋದಕ್ಕೆ ಈ ರೈಲು ಸೇವೆ ಬಹಳ ಉಪಯೋಗ ಆಗಲಿದೆ. ಹೆಚ್ಚುವರಿ ಪ್ರಯಾಣಿಕರ ದಟ್ಟಣೆಯನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಸೇವೆಯನ್ನ ವಿಸ್ತರಿಸಲಾಗಿದೆ ಎಂದು ನೈಋತ್ಯ ರೈಲ್ವೆ ಮಾಹಿತಿಯನ್ನ ನೀಡಿದೆ. ಹೀಗಾಗಿ ಈ ಒಂದು ಮಾರ್ಗದಲ್ಲಿ ಪ್ರಯಾಣಿಸುವವರು ರೈಲಿನ ಹೊಸ ವೇಳಾಪಟ್ಟಿಯನ್ನ ಒಂದು ಸಲ ಪರಿಶೀಲನೆ ಮಾಡಿಕೊಂಡು ಪ್ರಯಾಣಿಸುವಂಥದ್ದು ತುಂಬಾ ಒಳ್ಳೆಯದು. ಇನ್ನು ಕರ್ನಾಟಕದ 18 ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ರಾಷ್ಟ್ರಪತಿ ಪದಕ. ಉತ್ತಮ ಸೇವೆ ಸಲ್ಲಿಸಿದಂತಹ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ರಾಷ್ಟ್ರಪತಿಗಳ ಪದಕವನ್ನ ನೀಡಿ ಗೌರವಿಸಲಾಗಿದೆ.
ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯಗಳ ಪೊಲೀಸ್ ಸಿಬ್ಬಂದಿಗೆ ನೀಡಲಾಗುವಂತಹ ಈ ಒಂದು ಗೌರವಗಳಲ್ಲಿ ಕರ್ನಾಟಕದ ಸಿಬ್ಬಂದಿಗೂ ಕೂಡ ಸ್ಥಾನ ಸಿಕ್ಕಿದೆ. ಕರ್ತವ್ಯದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಪೊಲೀಸ್ ಸಿಬ್ಬಂದಿಗೆ ಸಿಗುವಂತಹ ಈ ಒಂದು ಗೌರವ ರಾಜ್ಯ ಪೊಲೀಸ್ ಇಲಾಖೆಗೆ ಬಹಳ ಒಂದು ಹೆಮ್ಮೆಯ ವಿಚಾರವಾಗಿದೆ. ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ಬೆಂಗಳೂರಿನ ಲಾಲ್ಬಾಗ್ ಫ್ಲವರ್ ಶೋಗೆ ಭರ್ಜರಿ ಪ್ರತಿಕ್ರಿಯೆ. ಲಾಲ್ಬಾಗ್ನಲ್ಲಿ ನಡೆಯುತ್ತಿದ್ದ ಫಲಪುಷ್ಪ ಪ್ರದರ್ಶನಕ್ಕೆ ಭಾರಿ ಸಂಖ್ಯೆಯಲ್ಲಿ ಜನರು ಭೇಟಿಯನ್ನ ನೀಡಿದ್ದಾರೆ. ಆಗಸ್ಟ್ 16ರಂದು ಒಂದೇ ದಿನ ಸುಮಾರು 1.46 ಲಕ್ಷ ಜನರು ಭೇಟಿ ನೀಡಿದ್ದು, ಪ್ರವೇಶ ಶುಲ್ಕದಿಂದ ಸುಮಾರು 70 ಲಕ್ಷ ರೂಪಾಯಿ ಆದಾಯ ಸಂಗ್ರಹವಾಗಿದೆ ಅಂತ ವರದಿಯಾಗಿದೆ. ಇನ್ನು ಆಗಸ್ಟ್ 17ರಂದು ಈ ವರ್ಷದ ಫಲಪುಷ್ಪ ಪ್ರದರ್ಶನಕ್ಕೆ ತೆರೆ ಬಿದ್ದಿದೆ. ಹೀಗಾಗಿ ಕೊನೆಯ ದಿನವೂ ಕೂಡ ಸಾಕಷ್ಟು ಜನರು ಭೇಟಿ ನೀಡಿ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ನೋಡಿದ್ದಾರೆ. ಇನ್ನು ಬೆಂಗಳೂರಿನ ಮೂಲಸೌಕರ್ಯದ ಬಗ್ಗೆ ಮತ್ತೆ ಚರ್ಚೆ. ಈ ಬಾರಿ ಎಲ್ಲ ವಿದ್ಯುತ್ ಸಂಪರ್ಕದ ವಿಚಾರ. ಬೆಂಗಳೂರಿನ ಮೂಲಸೌಕರ್ಯ ವ್ಯವಸ್ಥೆ ಕುರಿತು ಉದ್ಯಮಿ ಕಿರಣ್ ಮಂಜುದಾರ್ ಶಾ ಅವರ ಸಾಮಾಜಿಕ ಜಾಲತಾಣದ ಪೋಸ್ಟ್ ಈಗ ಮತ್ತೆ ಚರ್ಚೆಗೆ ಬಂದಿದೆ. ನಗರದ ಮೂಲಸೌಕರ್ಯ, ವಿಶೇಷವಾಗಿ ವಿದ್ಯುತ್ ಮತ್ತು ಕೇಬಲಿಂಗ್ ವ್ಯವಸ್ಥೆ ಬಗ್ಗೆ ಅವರು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಬೆಂಗಳೂರಿನಂತಹ ವೇಗವಾಗಿ ಬೆಳೆಯುತ್ತಿರುವಂತಹ ನಗರದಲ್ಲಿ ರಸ್ತೆ, ವಿದ್ಯುತ್, ನೀರು ಮತ್ತು ಇತರ ಮೂಲಸೌಕರ್ಯಗಳ ಗುಣಮಟ್ಟದ ಬಗ್ಗೆ ಸಾರ್ವಜನಿಕ ಚರ್ಚೆ ಮುಂದುವರಿತಾ ಇದೆ. ಇನ್ನು ಇವಿಷ್ಟು ಪ್ರಮುಖ ಸುದ್ದಿ. ಆದರೆ ಇಂದಿನ ಸ್ಫೂರ್ತಿದಾಯಕ ಮಾತು. ಪ್ರತಿದಿನ ನಮಗೆ ಒಂದು ಸ್ಫೂರ್ತಿದಾಯಕ ಮಾತಿದ್ರೆ ಅಂದಿನ ದಿನ ತುಂಬಾ ಸೊಗಸಾಗಿರುತ್ತೆ. ಈಗ ಈ ಒಂದು ಸುದ್ದಿಗಳಿಗಿಂತ ಸ್ವಲ್ಪ ಭಿನ್ನವಾಗಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಮಾತನ್ನ ನೋಡೋಣ. ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಫಲಿತಾಂಶ ಸಿಗದೇ ಇರಬಹುದು. ನಮ್ಮ ಜೊತೆಯಲ್ಲಿದ್ದವರು ಮುಂದೆ ಹೋಗ್ತಾ ಇರಬಹುದು, ನಾವು ಮಾತ್ರ ಅದೇ ಜಾಗದಲ್ಲಿ ನಿಂತಿದ್ದೇವೆ ಅಂತ ಸಾಕಷ್ಟು ಬಾರಿ ಅನಿಸುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ತಡವಾಗಿ ಸಿಗುವಂತಹ ಯಶಸ್ಸು ಅಲ್ಲ ಅಂತ ಯಾರೂ ಕೂಡ ಹೇಳಿಲ್ಲ. ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಅವರದೇ ಆದಂತಹ ಒಂದು ಸಮಯ ಇರುತ್ತೆ. ನೀವು ಇಂದು ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟರೆ ಸಾಕು. ನಿನ್ನೆಗಿಂತ ಇಂದು ಸ್ವಲ್ಪ ಉತ್ತಮ ಆಗಿರಿ. ಎಂದು ಸಾಧ್ಯವಾಗದ ಕೆಲಸವನ್ನ ನಾಳೆ ಮಾಡೋದಕ್ಕೆ ನೀವು ಮತ್ತೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ನಿಮ್ಮ ಪ್ರಯಾಣ ನಿಧಾನ ಆಗಿರಬಹುದು, ಆದರೆ ನಿಮ್ಮ ಹೆಜ್ಜೆಗಳು ಯಾವತ್ತೂ ಕೂಡ ನಿಲ್ಲಬಾರದು. ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ ಆ ಒಂದು ದಿನ ನಾನು ಕೈ ಬಿಟ್ಟಿದ್ರೆ ಇವತ್ತು ಇಲ್ಲಿಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ನಿಮಗೆ ಅನ್ನಿಸ್ತದೆ. ಹಾಗಾಗಿ ಇವತ್ತು ಒಂದು ಸಣ್ಣ ನಿರ್ಧಾರವನ್ನ ನೀವು ತೆಗೆದುಕೊಳ್ಳಿ. ನಾನು ನಿಲ್ಲಲ್ಲ, ನಾನು ಪ್ರಯತ್ನ ಮಾಡ್ತೇನೆ, ನಾನು ಮುಂದೆ ಹೋಗ್ತೇನೆ. ಇದು ಇಂದಿನ ನಿಮ್ಮ ಸ್ಫೂರ್ತಿದಾಯಕ ಮಾತು. ಇವಿಷ್ಟು ಕೂಡ ಇವತ್ತಿನ 10 ಪ್ರಮುಖ ಸುದ್ದಿಗಳು. ಕರ್ನಾಟಕದ ಸುದ್ದಿಗಳನ್ನ ಬಹಳ ಸರಳವಾಗಿ ಮತ್ತು ನಿಖರವಾಗಿ ಮತ್ತು ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ತಿಳಿದುಕೊಳ್ಳೋದಕ್ಕೆ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಕೂಡ ಶೇರ್ ಮಾಡಿ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಮತ್ತೊಂದು ಹೊಸ ದಿನದ ಹೊಸ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.